ಇರು ಮಾಯ, ನಾನು ನಿನ್ಗೆ ಹೋಗಿ ಕೋಲ್ಡ್ ಕಾಫಿ ತಗೊಂಡ್ಬರ್ತೀನಿ. ಸರಿ ಅದೇ ಆಯ್ತು. ಗಂಗು ಅವರೇ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಅದೇ ಸುಲೋಚನಾ ಅಂತ ಇದಾರಲ್ಲ, ಅದೇ ನೀವೆಲ್ಲ ಸು ಅಂತ ಕರಿತೀರಲ್ಲ, ಅವರು ಅವ್ರ ಮನೆಯಲ್ಲಿ ಅಷ್ಟೊಂದೇನು ಹಿಡಿತ ತಗೊಂಡಿಲ್ಲ ಅಂತ ನನ್ಗನ್ಸುತ್ತೆ. ಹೌದಾ? ಯಾಕೆ ಈ ತರ ಹೇಳ್ತೀರಾ? ಅಂಥದ್ದೇನಾಗಿದೆ? ಏನಿಲ್ಲ, ಮೊನ್ನೆ ಅವ್ರ ಮನೆಗೆ ಹೋಗಿದ್ದು. ಆ, ಇಲ್ಲ, ಯಾವುದೋ ಒಂದು ವಿಚಾರಕ್ಕೋಸ್ಕರ ಅವ್ರ ಮನೆಗೆ ಹೋಗಿದ್ದು. ಅವಾಗ ಅವ್ರ ಮಗ ಸೊಸೆ ಇಬ್ರು ಅವ್ರ ಮಾತು ಕೇಳಲಿಲ್ಲ. ಅವ್ರ ಯಜಮಾನ್ರು ಅಷ್ಟೇ, ಅವ್ರ ಮನೆಗೆ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಅದು ಗೊತ್ತಿಲ್ಲ. ನಮ್ಮ ಮಗ ಅಮ್ಮ ಅಂತ ಅಂದ್ರೆ ಒಂದು ಮಾತು ಆ ಅಂತ ಮಾತಾಡ್ಸಲ್ಲ, ಆ ತರ ಇದ್ದಾನೆ. ಸೊಸೆ ಕೇಳ್ಬೇಕಾ? ಮಗನೇ ಆ ತರ ನಡ್ಕೋತಾನೆ ಅಂದ್ರೆ ಸೊಸೆನೂ ಮಾತಾಡ್ಸಲ್ಲ. ಅದಕ್ಕೆ ಹೇಳ್ದೆ. ಹೌದು ಗಂಗು, ಅದೇನೇ ಆಗ್ಲಿ, ನಮ್ಮ ಮಗ ಸೊಸೆನೂ ಮಾತು ಕೇಳಲ್ಲ ಅಂತಂದ್ರೆ ಇವಳು ಯಾವ ತರ ಇರ್ಬೋದು ಆ ಮನೆಯಲ್ಲಿ? ಹೌದೌದು, ಕೆಲವ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವಳೇ ಸ್ವಲ್ಪ ಮೊದ್ಲೇನೇನೆ ಸ್ವಲ್ಪ ಮುತುವರ್ಜಿ ತಗೊಂಡಿದ್ದೆ, ನಾನು ನೋಡ್ಕೋಬೇಕಾಗಿತ್ತು. ಬಟ್ ಇವಾಗ ಆಗಲ್ಲ ಬಿಡಿ. ಈಗ ನಮ್ಮ ಮನೆಯಲ್ಲಿ ನನ್ನನ್ನೇ ನೋಡಿ, ನಾನ್ ಮನೆ ಯಜಮಾನಿ ತರ ಇದ್ದೀನಿ. ನನ್ನ ಗಂಡನೂ ನಾನು ಹೇಳಿದ ಮಾತು ಕೇಳ್ತಾರೆ, ಮಗನೂ ಅಷ್ಟೇ. ನಾನು ಹಾಕಿದ ಗೆರೆ ದಾಟಲ್ಲ ಅವನು. ಅವ್ನು ಏನೇ ಮಾಡೋದಿದ್ರು ನಾನು ಹೇಳ್ಬಿಟ್ಟೆ ಮಾಡೋದು. ನೀವು ಬಿಡಿ ಗಂಗು ಅವರೇ, ನಿಮ್ ಮನೆಗ್ ಬಂದು ನೋಡಿದ್ನಲ್ಲ, ನಿಮ್ ಸೊಸೆ ಅವ್ರು ನಿಮ್ಗೆ ಎಷ್ಟು ತಗ್ಗಿ ಬಗ್ಗಿ ಭಯ ಭಕ್ತಿಯಿಂದ ನಡ್ಕೋತಿದ್ರು ಅಂತ. ನಿಮ್ ಮಗನ್ನ ನಾನು ನೋಡಿಲ್ಲ, ಬಟ್ ಆದ್ರೂ ನಿಮ್ ಸೊಸೆ ನೋಡೇ ನಮ್ಗೆ ಅರ್ಥ ಆಗೋಯ್ತು, ನೀವು ಮನೆಯಲ್ಲಿ ಯಾವ ತರ ಹವಾ ಮೇಂಟೈನ್ ಮಾಡಿದ್ದೀರಾ ಅಂತ. ಹೌದು ಬಿಡಿ, ನಮ್ಮ ಮನೆಯಲ್ಲಿ ನಾನು ಹೇಳಿದ್ದನ್ನೇ ಎಲ್ಲ ಮಾಡೋದು, ಯಾರು ನನ್ನ ಮಾತು ಬೀರಲ್ಲ ಗೊತ್ತಾ. ಆಮೇಲೆ ನನ್ನ ಸೊಸೆನೂ ಅಷ್ಟೇ, ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತಾಳೆ. ನಾನು ಹೇಳಿದ್ದಕ್ಕೆ ಒಂದು ಮಾತು ಇದ್ಯಾಕೆ ಹೀಗೆ, ನೀವ್ ಯಾಕತ್ತೆ ಹೀಗೆ ಮಾಡ್ತಿದ್ದೀರಾ ಅಂತ ಒಂದಿನನೂ ಕೇಳಿಲ್ಲ ಗೊತ್ತಾ ನನ್ನ ಸೊಸೆ. ಆ ತರ ಮನೆ ಮೇಂಟೈನ್ ಮಾಡ್ತಿದ್ದೀನಿ ನಾನು. ಆಮೇಲೆ ಇದೆಲ್ಲನೂ ನಮ್ಗೆಲ್ಲ ಸಾಮಾನ್ಯ ಬಿಡಿ, ಯಾಕಂದ್ರೆ ನಾವು ಮೊದ್ಲಿಂದನೂ ಮನೆಯವರೆಲ್ಲಾನು ಪ್ರೀತಿಯಿಂದ ನೋಡ್ಕೊಂಡಿರ್ತೀವಲ್ವಾ. ಕೆಲವ್ರು ಹಾಗಲ್ಲ, ಅವ್ರದೇ ನಡಿಬೇಕು ಅಂತ ದರ್ಪ ತೋರಿಸ್ತಾರೆ. ನಾನು ಆ ತರ ಏನಿಲ್ಲ, ತುಂಬಾ ಪ್ರೀತಿಯಿಂದ ನಡ್ಕೊಂತೀನಿ ಎಲ್ಲರ ಜೊತೆ ನಾನು. ಹಾಗಾಗಿ ಆ ಸಮಸ್ಯೆ ನಮ್ಮ ಮನೆಯಲ್ಲಿ ಬರದೇ ಇಲ್ಲ ಬಿಡಿ. ಹೌದೌದು, ನಾನು ತುಂಬಾ ವರ್ಷಗಳಿಂದ ನಮ್ ಗಂಗು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಯಾವತ್ತೂ ನಾನು ಅವಳು ಆತರ ಕೆಟ್ಟದಾಗಿ ಯಾರ ಜೊತೆನೂ ನಡ್ಕೊಂಡಿಲ್ಲ. ತುಂಬಾ ಸಾಫ್ಟ್ ಆಗಿರ್ತಾಳೆ ಇವಳು ಅಂತಂದ್ರೆ ಅವ್ರ ಮನೇಲಿ ಎಲ್ಲರಿಗೂ ತುಂಬಾ ಪ್ರೀತಿ. ಸರಿ ಸರಿ, ನಿಮ್ ಬಗ್ಗೆ ಕೇಳಿ ನನಗೆ ತುಂಬಾ ಖುಷಿ ಆಗ್ತಿದೆ ಗಂಗು ಅವರೇ. ನೀವಂತೂ ನಿಮ್ ಮಗಂಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದೀರಾ ಅಂತ ನನ್ಗನ್ನಿಸ್ತಾ ಇದೆ. ಆಮೇಲೆ ಈ ಕಾಫಿ ಡೇ ಇದೆಯಲ್ಲ, ಇದ್ರ ಓನರ್ ನಮ್ಗೆ ಪರಿಚಯ ಇದ್ವರೆ, ಅಂದ್ರೆ ನಮ್ ರಿಲೇಟಿವ್ಸೇ. ನಾನು ಅವಾಗ ಅವಾಗ ಇಲ್ಲಿ ಬರ್ತಾ ಇರ್ತೀನಿ. ಇಲ್ಲಂತೂ ಕೋಲ್ಡ್ ಕಾಫಿ ತುಂಬಾ ಚೆನ್ನಾಗಿರುತ್ತೆ, ಫೇಮಸ್ ಗೊತ್ತಾ. ಇಲ್ಲಿ ಸುತ್ತಮುತ್ತ ಇರೋರೆಲ್ಲರೂ ಹುಡ್ಕೊಂಡ್ ಬರ್ತಾರೆ ಈ ಕಾಫಿ ಡೇಗೆ. ಅದಕ್ಕೆ ನಿಮ್ಮನ್ನ ಕರ್ಕೊಂಬಂದೆ ಇವತ್ತು. ತುಂಬಾ ಟಯರ್ಡ್ ಆಗಿದೆ ಶಾಪಿಂಗ್ ಮಾಡಿ ಅಂತೀರಲ್ಲ, ಅದಕ್ಕೆ ಒಂದ್ ಗ್ಲಾಸ್ ಕಾಫಿ ಕುಡಿದ್ರೆ ಸ್ವಲ್ಪ ಚೇರ್ ಅಪ್ ಆಗ್ತೀರಾ ಅಂದ್ಬಿಟ್ಟು ಕರ್ಕೊಂಡ್ ಬಂದೆ. ಬನ್ನಿ ಒಳಗಡೆ ಹೋಗೋಣ. ಅಯ್ಯೋ, ನಾನಂತೂ ಡಯಟ್ ಅಲ್ಲಿ ಇದ್ದೀನಿ, ನಾನು ಕಾಫಿ ಟೀ ಏನು ಕುಡಿಯಲ್ಲಪ್ಪ. ಏನ್ ಗಂಗು ನೀವು, ಆ ಕಾಫಿ ಟೀ ಕುಡಿಯಲ್ಲ ಅಂತ ಅಂದ್ರೆ ಏನಾಗಲ್ಲ ಬನ್ನಿ, ಇವತ್ತು ಒಂದಿನ ಕುಡಿದ್ರೆ. ನೀವು ಯಾವಾಗ್ಲೂ ಡಯಟ್ 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 ಅನ್ಕೊಂಡು ತುಂಬಾ ಹೆಲ್ತಿ ಕಾನ್ಶಿಯಸ್ ಅಪ್ಪ ನೀವು. ಹೌದು ಗಂಗಾ ಅವ್ರೆ, ಒಂದಿನ ಏನಾದ್ರೂ ಕಾಫಿ ಟೀ ಕುಡಿದ್ರೆ ಏನೂ ಆಗಲ್ಲ ಬನ್ನಿ. ಸರಿ, ನೀವು ಇಷ್ಟೊಂದು ಕರಿತಾ ಇದ್ದೀರಾ ಅಂತಂದ್ರೆ ನಾನು ಬರ್ತಾ ಇದ್ರೆ ತಪ್ಪಾಗುತ್ತೆ. ಸರಿ ಬನ್ನಿ. ಗಂಗಾ ಅವ್ರೆ, ಅಲ್ಲಿ ಕುತ್ಕೊಂಡಿರೋದು ನಿಮ್ ಮಗ ಅಲ್ವಾ ನೋಡಿ. ಚಚೆ, ನನ್ ಮಗ ಇಷ್ಟೊತ್ತಲ್ಲಿ ಆಫೀಸಲ್ಲಿ ಇರ್ತಾನೆ, ಇಲ್ಲೆಲ್ಲ ಓಡಾಡಲ್ಲ ಅವನು. ಅವ್ನ ಕೆಲ್ಸದ ಮೇಲೆ ತುಂಬಾ ಭಯ ಭಕ್ತಿ ಇರುತ್ತೆ. ಹಂಗಾಗಿ ಅವನು ಆಫೀಸ್ ಬಿಟ್ಟು ಎಲ್ಲೂ ಹೊರಗಡೆ ಬರಲ್ಲ. ಊಟನೂ ಅಷ್ಟೇ ಮನೆಯಿಂದಾನೇ ಹೋಗುತ್ತೆ. ಹಂಗಾಗಿ ಅವ್ರು ಹೊರಗಡೆ ಏನಕ್ಕೂ ಬರೋ ಅವಶ್ಯಕತೆನೂ ಇಲ್ಲ, ಬರೋದು ಇಲ್ಲ. ಇಲ್ಲ ಗಂಗೋರೆ, ಅದು ನಿಮ್ ಮಗನೇನೆ. ನಾನ್ ನಿಮ್ ಮಗನ ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಲ್ಲ, ನನಗೆ ಗೊತ್ತು ಅದು ನಿಮ್ ಮಗನೇ ನೋಡಿ. ಅದ್ ನಿಮ್ ಮಗ ಅಲ್ವಾ? ನನ್ಗ್ಯಾಕೋ ಆದಿತ್ಯ ಅಂತಾನೆ ಅನ್ನಿಸ್ತಾ ಇದೆ. ಅದು ಆದಿತ್ಯ ಅಂತ ಅಲ್ಲ, ಆದಿತ್ಯನೇ ಅದು. ಆ, ಏನೋ ಆಫೀಸ್ ಮೀಟಿಂಗ್ ಏನಾದ್ರೂ ಇರ್ಬೋದು, ಅದಕ್ಕೆ ಬಂದಿರ್ತಾನೆ. ಹೌದಾ, ನಿಜನಾ? ಅವ್ರು ನೋಡಿದ್ರೆ ಇದು ಆಫೀಸ್ ಮೀಟಿಂಗ್ ಅಂತ ಅನ್ನಿಸ್ತಾ ಇಲ್ಲ, ನನ್ಗೇನೋ ಬೇರೆ ತರನೇ ಅನ್ನಿಸ್ತಾ ಇದೆ. ಏನ್ ಗಂಗು, ಇಷ್ಟೊತ್ತವರೆಗೂ ನಾನು ನನ್ ಮಗ ಹಾಗೆ, ನನ್ ಮಗ ಹೀಗೆ, ನನ್ ಸೊಸೆ ಹಾಗೆ, ನನ್ ಸೊಸೆ ಹೀಗೆ, ನಮ್ಮ ಮನೇಲಿರೋರೆಲ್ಲ ನನ್ ಮಾತು ಕೇಳ್ತಾರೆ, ನನ್ ಮಗ ನಾನು ಹಾಕಿದ್ ಗೆರೆ ದಾಟಲ್ಲ ಅಂದ್ರಿ. ಈಗ ನೋಡಿದ್ರೆ ಇಲ್ಲಿ ಏನಪ್ಪ, ಇದು ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನನ್ ಮಗ ಆತರ ಮಾಡೋನಲ್ಲ, ಆದ್ರೆ ಏನೋ ಕೆಲ್ಸದ ಮೇಲೆ ಬಂದಿರ್ಬೋದೇನೋ ಅಷ್ಟೇ. ಮಾಯಾ, ನಿನ್ ಗ್ಲಾಸ್ ನನಗೆ ಕೊಡು, ನನ್ನ ಗ್ಲಾಸ್ ನೀನ್ ತಗೋ. ಯಾಕೆ ಅಂತ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ನಿನಗೆ. ನಾನು ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳಕ್ಕಾಗಲ್ಲ, ಇಬ್ರು ಶೇರ್ ಮಾಡ್ಕೊಳ್ಳೋಣ. ದುಡ್ಡುಗೋಸ್ಕರ ನಾನು ಏನೇನೋ ಮಾಡಿದ್ದೀನಿ, ನಿನ್ನ ಕಾಫಿ ಗ್ಲಾಸ್ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಸರಿ, ಅದೇ ಆಯ್ತು. ರೀ ಗಂಗೋರೆ, ಇದಕ್ಕೇನ್ರಿ ಹೇಳ್ತೀರಾ? ಆ ಏನೋ ಆಫೀಸ್ ಮೀಟಿಂಗು ಫ್ರೆಂಡ್ಸ್ ಅದು ಇದು ಅಂತ ಅಂದ್ರೆ ಕಾಫಿ ಗ್ಲಾಸ್ ಎಲ್ಲ ಚೇಂಜ್ ಮಾಡ್ಕೋತಾರೆ, ಎಕ್ಸ್ಚೇಂಜ್ ಮಾಡ್ಕೊಂಡು ಕುಡಿತಾ ಇದ್ದಾರೆ ನೋಡಿ ಇಲ್ಲಿ. ಅಲ್ಲ ಕಣ್ರಿ, ನಾನ್ ನಿಮ್ಮನ್ನು ಏನೋ ಅನ್ಕೊಂಡಿದ್ದೆ, ಬಟ್ ನೀವು ನಿಮ್ ಮಗ ಈ ತರ ಬುದ್ಧಿ ಕಲ್ತಿದ್ದಾರೆ ಅಂತ ಗೊತ್ತಿರ್ಲಿಲ್ಲ.
ಹೌದು ಹೌದು ಗಂಗು ಅವರೇ, ಮಕ್ಳು ಮಾತು ಕೇಳದೇ ಇದ್ರು ಪರವಾಗಿಲ್ಲ, ಬಟ್ ಈ ತರ ಎಲ್ಲ ತಂದೆ ತಾಯಿಗೆ ಅವಮಾನ ಆಗೋ ತರ ನಡ್ಕೋಬಾರ್ದು. ನೋಡಿ ಅಲ್ಲಿ ಮದ್ವೆ ಆಗಿದೆ, ಹೆಂಡತಿ ಮನೇಲಿದ್ದಾಳೆ, ಇಲ್ಲ ಹೊರಗಡೆ ಬಂದು ಯಾವ್ದೋ ಹುಡುಗಿ ಜೊತೆ ಈ ತರ ಇರೋದಾ? ಚೆಚ್ಚೆ ಚೆಚ್ಚೆ, ಇದೆಲ್ಲ ಮರ್ಯಾದಸ್ತು ಮಾಡೋ ಕೆಲ್ಸನ. ಮಕ್ಳು ಏನೇ ತಪ್ಪು ಮಾಡಿದ್ರು ಗಂಗು, ಫಸ್ಟ್ ಬೈಯೋದೇ ಅವ್ರ ತಾಯಿ ತಂದೆಗೆ. ಯಾಕಂದ್ರೆ ಅವ್ರ ತಾನೇ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಸುಮ್ಮನೆ ಹೇಳಿಲ್ಲ. ನಾವೇನು ಅವ್ರ ಮಕ್ಕಳಿಗೆ ಹೇಳ್ಕೊಡ್ತೀವೋ ಅವ್ರು ಅದೇ ತರ ನಡ್ಕೋತಾರಷ್ಟೇ. ಛೇ, ಇವ್ನು ಈ ತರ ನಡ್ಕೋತಾನೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಏನ್ ಗಂಗು ಅವರೇ, ನನ್ ಮಗ ಈ ತರ ನಡ್ಕೋತಾನೆ ಅಂತ ಗೊತ್ತಿರ್ಲಿಲ್ಲ ಅಂತಿರಲ್ಲ. ಇನ್ಮೇಲಾದ್ರೂ ಅವನು ಬುದ್ಧಿ ಕಲಿಸಿ. ಏನೋ ಮದ್ವೆಗ್ ಮುಂಚೆ ತುಂಬಾ ಜನ ಓಡಾಡ್ತಾರೆ, ಲವ್ ಮಾಡ್ತಾರೆ, ಬ್ರೇಕಪ್ ಆಗುತ್ತೆ, ಅವ್ರ್ಯಾರೋ ಬೇರೆಯವ್ರ ಮದ್ವೆ ಆಗ್ತಾರೆ, ಆ ಹುಡುಗಿ ಯಾರನ್ನ ಮದ್ವೆ ಆಗ್ತಾರೆ, ಇದೆಲ್ಲ ಕಾಮನ್. ಬಟ್ ಮದ್ವೆ ಆಗಿ ಮನೆಯಲ್ಲಿ ಹೆಂಡತಿ ಇದ್ರು ಈ ತರ ಇನ್ನೊಂದು ಹುಡುಗಿ ಜೊತೆ ಓಡಾಡೋದು ಸರಿ ಇರಲ್ಲ. ತಂದೆ ತಾಯಿ ಮೋಸ ಮಾಡೋ ಮಕ್ಳಿದ್ರೆ ಯಾವ ತಂದೆ ತಾಯಿ ನೆಮ್ಮದಿಯಾಗಿರ್ತಾರೆ ಹೇಳಿ? ನಿಮ್ ಮಗನು ನಿಮಗ್ ಮೋಸ ಮಾಡ್ತಿದ್ದಾನೆ, ನಿಮ್ ನಂಬಿಕೆನ ಉಳಿಸ್ಕೊಂಡಿಲ್ಲ ಅವನು. ನೋಡಿ ಯಾವ ತರ ಇದ್ದಾನೆ ಅಂತ. ಅಲ್ಲ ನಿಜವಾಗ್ಲೂ ನನ್ ಮೊದಲನೇ ಸತಿ ನಿಮ್ ಮನೆಗ್ ಬಂದಾಗ ನಿಮ್ ಮನೆ ವಾತಾವರಣ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ನನ್ಗೆ. ಬಟ್ ಈ ತರ ಎಲ್ಲ ಮನೆಯಲ್ಲಿ ನಡೀತಾ ಇದೆ ಅಂತ ಗೊತ್ತಾದ್ಮೇಲಂತೂ ಇದೆಲ್ಲ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಕಣ್ರಿ. ಗಂಗೋರೆ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೂ ಒಬ್ಬ ಮಗ ಇದ್ದಾನೆ, ಒಬ್ಳು ಮಗಳಿದ್ದಾಳೆ. ಬಟ್ ಅವರು ನಾನು ಹೀಗೆ ನಡ್ಕೊಳ್ಳಿ ಅಂತ ನಾನು ಅವ್ರಿಗೆ ಕಂಡೀಷನ್ ಏನ್ ಹಾಕಿಲ್ಲ. ಬಟ್ ಅವ್ರು ಯಾವತ್ತೂ ದಾರಿ ತಪ್ಪಿ ಅಂತ ನಡೆದಿಲ್ಲ. ಏನೇ ಇದ್ರು ನನ್ನ ಹತ್ರ ಹೇಳ್ತಾರೆ. ಮಕ್ಕಳು ಬೆಳೀತಾ ಇದ್ದಂಗೆ ನಾವು ಅವ್ರ ಜೊತೆ ಫ್ರೆಂಡ್ಸ್ ತರ ಬಿಹೇವ್ ಮಾಡ್ಬೇಕು. ಆಗಷ್ಟೇ ಅವರು ಎಲ್ಲಾನು ನಮ್ಮ ಹತ್ರ ಹೇಳ್ಕೊಳ್ಳೋದು. ಫ್ರೆಂಡ್ಸ್ ತರ ನಾವಿದ್ದಾಗ ಅವ್ರು ಯಾವ ವಿಚಾರನೂ ನಮ್ಮಿಂದ ಮುಚ್ಚಿಡಲ್ಲ. ನಾವು ಅದೇ ತರ ನಡ್ಕೋಬೇಕು. ಅವ್ರ ಜೊತೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ತಿಳಿಸಿ ಹೇಳ್ಬೇಕು. ನಿಜವಾಗ್ಲು ನಿಮ್ ಮಗನ್ ನೋಡಿ ನನ್ಗೆ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ಗಂಗೋರೆ. ಮೊನ್ನೆ ಸು ಅಂತಿರಲ್ಲ, ಅವ್ರ ಮನೆಗೆ ಹೋಗಿದ್ವಲ್ಲ, ಅವ್ರ ಮಗ ಅವ್ರ ಅಮ್ಮನ್ನ ಮಾತಾಡಿಸ್ತಿರ್ಬೋದು, ಬಟ್ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದ. ಆದ್ರೆ ನಿಮ್ ಮಗ ಏನ್ರಿ, ಅಷ್ಟು ದೊಡ್ಡ ಬಿಸ್ನೆಸ್ ಮೆನ್ ಆದ್ರೂ ಒಳ್ಳೆ ಪೊರ್ಕಿ ತರ ಯಾರ್ಯಾರೋ ಹುಡುಗಿರ್ನೆಲ್ಲ ಕರ್ಕೊಂಡು ಕಾಫಿ ಡೇನಲ್ಲಂತೆ, ಫಿಲ್ಮ್ ಅಂತೆ, ಪಾರ್ಕ್ ಅಂತೆ ಅಂತ ಓಡಾಡ್ತಿರೋದು ನಿಜವಾಗ್ಲೂ ಇದು ನನಗೆ ನಿಜವಾಗ್ಲೂ ಏನೋ ಒಂಥರ ಬೇಜಾರಾಗ್ತಾ ಇದೆ. ಇಲ್ಲ, ನನಗೆ ಈ ವಿಚಾರದ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಇವನು ಈ ತರ ಕೆಲಸ ಮಾಡ್ತಾನೆ ಅನ್ನೋದು ನನಗೊಂದು ಊಹೆ ಕೂಡ ಇರ್ಲಿಲ್ಲ. ಅವ್ನು ಮೊದ್ಲೆಲ್ಲ ಈ ತರ ನಡ್ಕೊಂಡಿಲ್ಲ. ಏನೋ ಅಪ್ಪ, ನನಗೆ ನಿಜವಾಗ್ಲೂ ಗೊತ್ತಾಗ್ತಲ್ಲ. ನಾನು ಇದ್ರ ಬಗ್ಗೆ ಮನೇಲಿ ಹೋಗಿ ಮಾತಾಡ್ತೀನಿ. ಆದ್ರೂ ನಾನು ಯಾಕೋ ನೀವು ನಿಮ್ ಮಗನ್ ಬೆಳೆಸೋದ್ರಲ್ಲಿ ತಪ್ಪು ಮಾಡ್ಬಿಟ್ರೇನೋ ಅಂತ ಅನ್ನಿಸ್ತಾ ಇದೆ. ನನ್ನ ಮಕ್ಳುಗಳನ್ನ ಹಿಡಿತದಲ್ಲಿ ಇಟ್ಕೋಬಾರ್ದು, ಪ್ರೀತಿಯಿಂದ ಫ್ರೆಂಡ್ಸ್ ತರ ನೋಡ್ಕೋಬೇಕು. ಈಗ ನೋಡಿ ಯಾವ ತರ, ಈಗ ನಾನು ಹೇಳೋದಲ್ಲ, ಊರ್ ಜನನೇ ಮಾತಾಡ್ತಾರೆ, ಇಂಥವ್ರ ಮಗ ಈ ತರ ಅಂತೆ, ಈ ತರ ಮಾಡಿದ್ದೇನೆ ಅಂತ. ಅವಾಗ ನಿಮ್ಗೆ ತಾನೇ ಅವಮಾನ ಆಗೋದು. ತಂದೆ ತಾಯಿ ಮರ್ಯಾದೆ ಕಳೆಯುವಂತ ಮಕ್ಳು ಯಾರಿಗೂ ಹುಟ್ಟಬಾರ್ದು ಕಣ್ರಿ. ನೀವ್ ಏನಾದ್ರೂ ಅನ್ಕೊಳ್ಳಿ, ನನ್ಗಂತೂ ಇದು ತುಂಬಾನೇ ಬೇಜಾರಾಗ್ತಾ ಇದೆ. ಛೆ, ನಾನು ಇವನು ಈ ತರ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ ಮಗ ಚಿಂದಂತವನು ಅಂತ ನಾನು ನನ್ ಸೊಸೆಗೆ ಬೈಕೊಂಡು ಹೆಂಗ್ ನೋಡ್ಕೊತಾ ಇದ್ದೆ ಇವನನ್ನ. ಅಂತದ್ರಲ್ಲಿ ಇವನು ಈ ತರ ಕೆಲಸ ಮಾಡಿ ನನ್ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟ. ನನ್ ಫ್ರೆಂಡ್ಸ್ ಎಲ್ಲರೂ ನನ್ನ ಚೀಪಾಗಿ ನೋಡ್ತಿದ್ದಾರೆ. ಈಗ ಇವತ್ತು ಇವರಿಬ್ರು ಮಾತಾಡ್ತಿದ್ದಾರೆ, ನಾಳೆ ಅಯ್ಯೋ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷ ನಾನು, ಅವರೆಲ್ಲರೂ ತಲೆಗೊಂಡನ್ನು ಮಾತಾಡಿದ್ರೆ ನಿಜವಾಗ್ಲೂ ನನಗೆ ಬದುಕಿರೋದಿಕ್ಕೆ ಆಗಲ್ಲ. ಅಷ್ಟು ಬೇಜಾರಾಗ್ತಾ ಇದೆ. ನಮ್ಮ ಆಡಿ ಈ ತರ ಕೆಲಸ ಮಾಡ್ತಾನೆ ಅಂತ ನಾನು ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಇದೆಲ್ಲ ನೋಡ್ತಿದ್ರೆ ನಂದೇ ತಪ್ಪೇನೋ ಅಂತ ಅನಿಸ್ತಾ ಇದೆ. ನಾನು ಅವತ್ತೇ ಅವನ ಬುದ್ಧಿ ಹೇಳ್ಬೇಕಾಗಿತ್ತು. ನಾನೇ ತಪ್ಪು ಮಾಡ್ಬಿಟ್ಟೆ. ಹೆಂಡತಿ ಹೇಗೆ ಇದ್ರೆ ನಾನು ಅನುಸರಿಸ್ಕೊಂಡು ಹೋಗು ಅಂತ ಹೇಳ್ಬೇಕಾಗಿತ್ತು ಅನ್ಸುತ್ತೆ ನಾನು.